ಮೇಡಮ್ ಹೇಳಿ ಏನಾಯ್ತು ನಿನ್ನೆ ರಾತ್ರಿ ಯಾರು ಬಂದಿದ್ರು? 3 ಜನ ಬಂದಿದ್ರು. ಹಿಂದ್ಗಡೆ ಬಾಗ್ಲು ಓಪನ್ ಮಾಡ್ಕೊಂಡ್ ಬಂದು ಮೇಲ್ ಹೋಗಿ ನನ್ನ ಮಗನಿಗೆ ಬಾಯಿ ಕಾಲು ಎಲ್ಲ ಕಟ್ಟಿ ಕೈಯೆಲ್ಲ, ಆಮೇಲೆ ಎಲ್ಲ ಓಪನ್ ಮಾಡಿ ಕಬೋರ್ಡ್ ಎಲ್ಲ, ಮೊಬೈಲ್ ಎಲ್ಲ ತಗೊಂಡು, ಆಮೇಲೆ ನಮ್ಮ ರೂಮಿಗೆ ಬಂದು ಡೋರ್ ಓಪನ್ ಮಾಡಿ ಲಾಂಗ್ ತೋರಿಸಿ ಸರ ಬಳೆ ಏನೇನೋ ಚಿನ್ನ ಇದೆ, 2 ಲಕ್ಷ ದುಡ್ಡಿದೆ ಅಂತ ಗೊತ್ತಾಯ್ತು ನಮಗೆ. ಕೊಡು ಅಂತ ಕೇಳ್ದ. ಮಗನ ಪ್ರಾಣ ಉಳಿಬೇಕು ಅಂತ ಹೇಳಂದ್ರೆ ದುಡ್ಡು ಚಿನ್ನ ಎಲ್ಲ ಕೊಡು, ತೆಗಿ ಸರ ಎಲ್ಲ ಓಲೆ ಎಲ್ಲ ತೆಗಿ ಅಂದ. ನಾನು ತೆಗೆದುಕೊಟ್ಟೆ. ಆಮೇಲೆ ಬಂದ್ಬಿಟ್ಟು ಎಲ್ಲ ತಗೊಂಡು ದುಡ್ಡು ತಗೊಂಡು ಕಬೋರ್ಡ್ ಎಲ್ಲ ಓಪನ್ ಮಾಡಿ ಒಂದು 25,000 ದುಡ್ಡಿತ್ತು, 60 ಗ್ರಾಮ್ ಚಿನ್ನ, 50 ಗ್ರಾಮ್ ಬೆಳ್ಳಿ, ಒಂದು 5-6 ಮೊಬೈಲು, ಒಂದು ವಾಚು ಎಲ್ಲ ತಗೊಂಡು ರೂಮಿಂದು ಡೋರ್ ಲಾಕ್ ಮಾಡ್ಕೊಂಡು ಹೋದ್ರು. ನನ್ನ ಮಗನ ಕಾಲು ಕೈ ಕಟ್ಟಿದ್ರು. ಆಮೇಲೆ ಅವ್ನು ಬಂದ್ಬಿಟ್ಟು ನಮ್ಮ ರೂಮ್ ಓಪನ್ ಮಾಡ್ದ. ನಾನು ಅವನಿಗೆ ಕೈ ಬಿಚ್ಚಿದೆ. ತಗೊಂಡು ಹಿಂದ್ಗಡೆ ಡೋರು ಲಾಕ್ ಮಾಡ್ಕೊಂಡು ಹೋದ್ರು. ಯಾವ ತರ ಇದ್ರು ನೋಡ್ಲಿಕ್ಕೆ? ಮಾಸ್ಕ್ ಹಾಕಿದ್ರು, ಮಂಕಿ ಟೋಪಿ ಹಾಕಿದ್ರು, ಆಮೇಲೆ ಲಾಂಗ್ ಹಿಡ್ದಿದ್ರು. ಮತ್ತೆ ಒಬ್ಬ ಎತ್ತರ ಇದ್ದ, ಒಬ್ಬ ಸ್ವಲ್ಪ ಸಣ್ಣಕ್ಕೆ ಕುಳುಕಿದ್ದ. ಭಾಷೆ ಕನ್ನಡನೇ ಮಾತಾಡ್ತಾ ಇದ್ರು, ಆದ್ರೆ ಬೇರೆ ಕಡೆಯವ್ರು ಮಾತಾಡ್ದಂಗಿತ್ತು. ಸ್ವಲ್ಪ ಮಂಗಳೂರು ಕಡೆಯವರು ಅಥವಾ ಅಸ್ಸಾಂ ಕಡೆಯವರು ಆ ತರ ಇತ್ತು. ಸೌಂಡ್ ಏನು ಕೇಳಿಸಿಲ್ಲ. ನಮ್ಮ ರೂಮು ಡೋರ್ ಓಪನ್ ಮಾಡಿದಾಗ ಮ್ಯಾಗ್ನೆಟ್ ಟಚ್ ಆದಾಗ ಬೆಳಕು, ಅವ್ರು ಟಾರ್ಚ್ ಬಿಟ್ಬಿಟ್ಟು ಬಂದು ತೆಗಿ ತೆಗಿ ಅಂತ ಇದ್ರು. ನಾವೇನು ಗಾಬರಿ ಆಯ್ತು ತಕ್ಷಣ ಎಚ್ಚರಾಗಿ. ಆಗ ಕೇಳಿದ್ಕೆ ಸುಮ್ಮನೆ ಮಗನ ಪ್ರಾಣ ತೆಗಿತೀನಿ, ಇಲ್ಲಾಂದ್ರೆ ಅವ್ನು ಕಟ್ಟಿದೀವಿ, ಪ್ರಾಣ ತೆಗಿತೀವಿ, ಎಲ್ಲ ಚಿನ್ನ ಒಡವೆ ಎಲ್ಲ ಕೊಟ್ಬಿಡು, ಇದೆಲ್ಲ ದುಡ್ಡೆಲ್ಲ ಕೊಡು ಅಂತ ಕೇಳ್ದ. ನಾನು ಸರ ಬಿಚ್ಕೊಟ್ಟೆ, ಆಮೇಲೆ ಓಲೆ ಎಲ್ಲ ಬಿಚ್ಕೊಟ್ಟೆ. ನನ್ನ ಮಗಂದು ಸರ ಎಲ್ಲ ತಗೊಂಡು ವಾಚು ಮತ್ತೆ ಒಂದು 5-6 ಮೊಬೈಲು, 25,000 ದುಡ್ಡು ಅಷ್ಟು ತಗೊಂಡು ಹೋಗಿದ್ದೆ. ಅವನ್ನ ಫಸ್ಟ್ ಕಟ್ಬಿಟ್ಟು ಆಮೇಲೆ ಬಂದಿದ್ದು ನಮ್ಮ ಹತ್ರ. ಎಲ್ಲ ಕಬೋರ್ಡ್ ಎಲ್ಲ ಓಪನ್ ಮಾಡಿ ಇದ್ದಿದ್ದೆಲ್ಲ ಪರ್ಸ್ಗಳೆಲ್ಲ ಚೆಕ್ ಮಾಡಿ ಎಲ್ಲಾದ್ರಲ್ಲೂ ದುಡ್ಡು ಏನೇನಿತ್ತು ಎಲ್ಲ ತಗೊಂಡು ಹೋಗಿದ್ದೆ. ಮಗನಿಗೆ ಮಾಡಿದ್ದಾರೆ, ಸ್ವಲ್ಪ ರಕ್ತ ಬಂದಿದೆ. ಮಾಂಗಲ್ಯ ಕೊಡು ಅಂದಿದ್ದು ಕಟ್ ಮಾಡಿಕೊಟ್ಟೆ. ಜೀವ ಬೇಕು ಅಂದ್ರೆ ಎಲ್ಲ ಕೊಡು, ನಿಮ್ ಮಗನ್ ಸಾಯಿಸ್ತೀನಿ, ಇಲ್ಲ ಅಂದ್ರೆ ಏನ್ ಒತ್ತಾಯ ಮಾಡ್ತೀರಿ ಮೇಡಮ್? ಈ ತರ ಏನ್ ಆಗ್ರಹ ಮಾಡ್ತೀರಾ? ಅಲ್ಲ, ಯಾವಾಗ್ಲೂ ಆಗಿರ್ಲಿಲ್ವಲ್ಲ ಈ ತರ. ಇದು ಫಸ್ಟ್ ಅನುಭವ ಆಗಿರೋದ್ರಿಂದ ಇನ್ನ ಸೇಫ್ಟಿ ಮಾಡ್ಕೋಬೇಕು ಅಷ್ಟೇ. ಡೋರು, CC ಕ್ಯಾಮ್ರಾ ಅವೆಲ್ಲ ಇದ್ದಿದ್ರೆ ಸ್ವಲ್ಪ ಕಡಿಮೆ, ಡೋರ್ ಕ್ಲೀನ್ ಆಗಿ ಗಟ್ಟಿಯಾಗಿದ್ದಿದ್ರೆ ಆಗ್ತಾ ಇರ್ಲಿಲ್ವಾ ಏನೋ. CC ಕ್ಯಾಮ್ರಾ ಇದ್ದಿದ್ರೆ ನಾಯಿ ಸಾಕಿದ್ರೆ ಸ್ವಲ್ಪ ಅವಾಯ್ಡ್ ಆಗ್ತಿತ್ತು ಅಂತ ಅನ್ಸುತ್ತೆ. ಅವ್ರು ಹೈವೇ ಇಂದ ಬಂದಿಲ್ಲ, ಈ ಸೈಡ್ ಇಂದ ಬಂದಿದ್ದಾರೆ, ಹಿಂದ್ಗಡೆಯಿಂದ. ಆಮೇಲೆ ಡೋರ್ ಓಪನ್ ಮಾಡಿ, ಮುಂದ್ಗಡೆ ಓಪನ್ ಮಾಡಿರಲಿಲ್ಲ, ಇಲ್ಲಿ ಮಾತ್ರ ಅಲ್ವಾ ಡೋರ್ ಓಪನ್ ಮಾಡಿ ಅವ್ರು ಪಕ್ಕದ ಮನೆಯವ್ರಿಗೆ ಹೋಗಿ ಅಲ್ಲಿಂದ ಮೊಬೈಲ್ ಇಸ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ರು. ಅವ್ರು ಎಲ್ಲರೂ ಬಂದ್ರು. ಆಮೇಲೆ ಅರ್ಧ ಗಂಟೆಲಿ ಕೇಳ್ದಂಗ ಏನು ಚಿನ್ನ ಇರ್ಬೋದು, ಒಡವೆ, ದುಡ್ಡು ಕೊಟ್ಟಿದ್ಕೆ ನಿಮ್ ಜೀವ ಉಳಿತು ಅನ್ಸುತ್ತೆ. ಇಲ್ಲ ಅಂದಿದ್ರೆ ನಿಮ್ಮನ್ನ ಏನ್ ಬೇಕಾದ್ರೆ ನಾನ್ ಮಗನ ಸಾಯಿಸ್ತೀನಿ ಅಂದಿದ್ಕೆ ತೆಗೆದು ಕೊಟ್ಬಿಟ್ಟೆ ಎಲ್ಲ.